ಭಾಸ್ಕರಾಚಾರ್ಯರು ಯುಗಾದಿಯನ್ನು ಹುಟ್ಟುಹಾಕಲಿಲ್ಲ. ಬದಲಾಗಿ ಸಾವಿರಾರು ವರ್ಷಗಳಿಂದ ನಮ್ಮ ಋಷಿಮುನಿಗಳು ನಂಬಿಕೊಂಡು ಆಚರಿಸಿಕೊಂಡು ಬಂದಂತಹ ಯುಗಾದಿ ಹಬ್ಬಕ್ಕೆ ಅತ್ಯಂತ ನಿಖರವಾದ, ಯಾರೂ ಅಲ್ಲಗಳೆಯಲಾಗದಂತಹ ವೈಜ್ಞಾನಿಕ ಮತ್ತು ಗಣಿತದ ಶಕ್ತಿಯನ್ನು ತುಂಬಿದರು. ಪುರಾಣ ಕಾಲದ ಆ ಭಕ್ತಿ ನಂಬಿಕೆಗಳಿಗೂ ಆಕಾಶವನ್ನು ಅಳೆಯುವ ವಿಜ್ಞಾನಿಗಳ ಲೆಕ್ಕಾಚಾರಕ್ಕೂ ಬೆಸೆದುಕೊಂಡಿರುವ ಆ ರೋಮಾಂಚಕ ಸಂಬಂಧದ ಸುಂದರ ಪಯಣ ಇಲ್ಲಿದೆ. ಯುಗಾದಿ ಎನ್ನುವುದು ಕೇವಲ ಒಂದು ಹಬ್ಬದ ಹೆಸರಲ್ಲ, ಅದೊಂದು ಬ್ರಹ್ಮಾಂಡದ ಆರಂಭದ ಸಂಕೇತ. ಸಂಸ್ಕೃತದ ಯುಗ ಮತ್ತು ಆದಿ ಎಂಬ ಪದಗಳೇ ಈ ಹಬ್ಬದ ಪ್ರಾಚೀನತೆಯನ್ನು ಸಾರುತ್ತವೆ. ವಿಜ್ಞಾನಿಗಳು ಗಣಿತದ ಸೂತ್ರಗಳನ್ನು ಕಂಡುಹಿಡಿಯುವ ಸಾವಿರಾರು ವರ್ಷಗಳ ಹಿಂದೆಯೇ ವೇದಗಳ ಕಾಲದಲ್ಲಿ ವೇದಾಂಗ ಜ್ಯೋತಿಷ್ಯ ಎಂಬ ಕಾಲಗಣನೆಯ ಪದ್ಧತಿ ನಮ್ಮಲ್ಲಿತ್ತು. ಪುರಾಣಗಳ ಪುಟಗಳನ್ನು ತಿರುವಿದರೆ ಪ್ರತಿಯೊಂದು ಮಹತ್ವದ ಘಟನೆಗೂ ಆ ವಸಂತ ಋತುವಿನ ಆಗಮನವೇ ಸಾಕ್ಷಿಯಾಗಿದೆ. ಹಿಂದೂ ಧರ್ಮದ ಬ್ರಹ್ಮ ಪುರಾಣದ ಪ್ರಕಾರ ಅಂಧಕಾರದಿಂದ ಆವೃತವಾಗಿದ್ದ ಶೂನ್ಯದಲ್ಲಿ ಬ್ರಹ್ಮದೇವರು ಈ ಇಡೀ ಬ್ರಹ್ಮಾಂಡವನ್ನು, ಗ್ರಹ ತಾರೆಗಳನ್ನು ಸೃಷ್ಟಿಸಲು ಆರಂಭಿಸಿದ್ದು ಇದೇ ಚೈತ್ರ ಶುದ್ಧ ಪಾಡ್ಯಮಿಯ ಶುಭಗಳಿಗೆಯಲ್ಲಿ. ಇಷ್ಟೇ ಅಲ್ಲ, ತ್ರೇತಾಯುಗದಲ್ಲಿ ರಾವಣನನ್ನು ಸಂಹರಿಸಿ 14 ವರ್ಷಗಳ ಕಾಲ ವನವಾಸವನ್ನು ಮುಗಿಸಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನು ಅಯೋಧ್ಯೆಗೆ ಮರಳಿ ಬಂದು ರಾಜನಾಗಿ ಪಟ್ಟಾಭಿಷೇಕ ಮಾಡಿಕೊಂಡಿದ್ದು ಇದೇ ಯುಗಾದಿಯ ದಿನ. ಅಷ್ಟೇ ಏಕೆ, ಪ್ರಳಯ ಕಾಲದಲ್ಲಿ ವೇದಗಳನ್ನು ಮತ್ತು ಜೀವರಾಶಿಗಳನ್ನು ರಕ್ಷಿಸಲು ಸಾಕ್ಷಾತ್ ಶ್ರೀಮನ್ನಾರಾಯಣನು ತನ್ನ ಮೊದಲ ಅವತಾರವಾದ ಮತ್ಸ್ಯಾವತಾರವನ್ನು ತಾಳಿದ್ದು ಕೂಡ ಇದೇ ದಿನ ಎಂದು ಪುರಾಣಗಳು ಸಾರುತ್ತವೆ. ಅಂದರೆ ಭಾರತೀಯರ ರಕ್ತ ಕಣಗಳಲ್ಲಿ, ಭಕ್ತಿ ಭಾವಗಳಲ್ಲಿ ಸಾವಿರಾರು ವರ್ಷಗಳಿಂದಲೂ ಯುಗಾದಿ ಹಾಸುಹೊಕ್ಕಾಗಿತ್ತು. ಹಾಗಾದರೆ ಯಾವುದೇ ಟೆಲಿಸ್ಕೋಪ್ ಅಥವಾ ಕಂಪ್ಯೂಟರ್ ಇಲ್ಲದ ಆ ಪುರಾಣ ಕಾಲದಲ್ಲಿ ಋಷಿಗಳು ಹೊಸ ವರ್ಷವನ್ನು ಹೇಗೆ ಗುರುಸ್ತಾ ಇದ್ರು? ನಮ್ಮ ಪ್ರಾಚೀನ ಋಷಿಗಳು ಕೇವಲ ಕತೆಗಾರರಾಗಿರಲಿಲ್ಲ, ಅವರು ಪ್ರಕೃತಿಯ ಶ್ರೇಷ್ಠ ವೀಕ್ಷಕರಾಗಿದ್ದರು. ಚಳಿಗಾಲದಲ್ಲಿ ಒಣಗಿ ನಿಂತ ಮರಗಳು ಚಳಿ ಕಳೆದು ಸೂರ್ಯನ ಕಿರಣಗಳು ಭೂಮಿಯನ್ನು ಬೆಚ್ಚಗಾಗಿಸುತ್ತದಂತೆ ಹೊಸದಾಗಿ ಚಿಗುರೊಡೆಯುವುದನ್ನು ಅವರು ಕಂಡರು. ಭೂಮಿಯ ಮೇಲಿನ ಜೀವಸಂಕುಲಕ್ಕೆ ಮರುಜೀವ ಸಿಗುವ, ಹೂಗಳು ಅರಳುವ ವಸಂತ ಋತುವಿನ ಆಗಮನವನ್ನು ಅವರು ತಮ್ಮ ದಿವ್ಯ ದೃಷ್ಟಿಯಿಂದಲೇ ಲೆಕ್ಕ ಹಾಕಿದರು. ಆಗಸದ ನಕ್ಷತ್ರಗಳ ಸ್ಥಾನಗಳನ್ನು ಬರಿಗಣ್ಣಿನಿಂದಲೇ ಅಧ್ಯಯನ ಮಾಡಿ ಸೂರ್ಯ ಸಿದ್ಧಾಂತದಂತಹ ಪ್ರಾಚೀನ ಗ್ರಂಥಗಳನ್ನು ರಚನೆ ಮಾಡಿದರು. ಪ್ರಕೃತಿಯ ಈ ಪಲ್ಲಟವೇ ಹೊಸ ವರ್ಷದ ಆರಂಭ ಎಂದು ಜಗತ್ತಿಗೆ ಸಾರಿದರು. ಆದರೆ ಬ್ರಹ್ಮಾಂಡ ಎನ್ನುವುದು ನಿರಂತರವಾಗಿ ಚಲಿಸುವ ಒಂದು ಅಗಾಧವಾದ ಯಂತ್ರ. ಭೂಮಿಯು ಸೂರ್ಯನ ಸುತ್ತ ಸುತ್ತುವಾಗ ತನ್ನ ಅಕ್ಷದ ಮೇಲೆ ವಾಲಿಕೊಂಡಿರುತ್ತದೆ. ಸಾವಿರಾರು ವರ್ಷಗಳು ಕಳೆದಂತೆ ಗ್ರಹಗಳ ಚಲನೆ ಮತ್ತು ಭೂಮಿಯ ವಾಲುವಿಕೆಯಲ್ಲಿ ಅತ್ಯಂತ ಸೂಕ್ಷ್ಮವಾದ ಬದಲಾವಣೆಗಳಾಗುತ್ತವೆ. ಇದನ್ನು ಖಗೋಳಶಾಸ್ತ್ರದಲ್ಲಿ ಆಕ್ಸಿಯಲ್ ಪ್ರೊಸೆಷನ್ ಎನ್ನುತ್ತಾರೆ. ಕಾಲಾನಂತರದಲ್ಲಿ ಪುರಾಣ ಕಾಲದಲ್ಲಿ ಆ ಲೆಕ್ಕಾಚಾರಗಳು ಋತುಗಳ ಜೊತೆ ಸ್ವಲ್ಪ ಏರುಪೇರಾಗುವ ಸಾಧ್ಯತೆಗಳಿದ್ದವು. ದಿನ, ಗಳಿಗೆ, ಮುಹೂರ್ತ ಮತ್ತು ಗ್ರಹಣದ ಸಮಯಗಳನ್ನು ಸೆಕೆಂಡುಗಳ ಮಟ್ಟಿಗೆ ನಿಖರವಾಗಿ ಅಳೆಯಲು ಉನ್ನತ ಮಟ್ಟದ ಗಣಿತದ ಅವಶ್ಯಕತೆ ಎದುರಾಗುತ್ತೆ. ಆಗಲೇ ಭಾರತೀಯ ವಿಜ್ಞಾನಿಗಳ ಪರಂಪರೆ ಎಚ್ಚೆತ್ತುಕೊಂಡಿದ್ದು. ಕ್ರಿಸ್ತಶಕ 5ನೇ ಶತಮಾನದಲ್ಲಿ ಬಂದ ಆರ್ಯಭಟ್ಟ, ವಾರಾಹಿ ಮಿಹಿರ ಮುಂತಾದ ಮೇಧಾವಿಗಳು ಈ ಆಕಾಶದ ಲೆಕ್ಕಾಚಾರಗಳನ್ನು ಸೂತ್ರಗಳ ರೂಪದಲ್ಲಿ ಬರೆದಿಟ್ಟರು. ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಭಾರತಕ್ಕೆ ಕಂಡ ಶ್ರೇಷ್ಠ ಗಣಿತಜ್ಞ ಮತ್ತು ಖಗೋಳಶಾಸ್ತ್ರಜ್ಞ ಭಾಸ್ಕರಾಚಾರ್ಯರ ಆಗಮನವಾಗುತ್ತೆ. ಅವರು ತಮ್ಮ ಸುಪ್ರಸಿದ್ಧ ಗ್ರಂಥ ಸಿದ್ಧಾಂತ ಶಿರೋಮಣಿಯಲ್ಲಿ ಹಿಂದಿನ ಎಲ್ಲ ಲೆಕ್ಕಾಚಾರಗಳನ್ನು ಹೊರಗೆ ಹಚ್ಚಿದರು. ಬೀಜಗಣಿತ ಮತ್ತು ತ್ರಿಕೋನಮಿತಿಗಳ ಸಹಾಯದಿಂದ ಸೂರ್ಯನ ಗತಿ, ಚಂದ್ರನ ಕಲೆಗಳು ಮತ್ತು ಭೂಮಿಯ ಚಲನೆಯನ್ನು ಅತ್ಯಂತ ಕರಾರುವಕ್ಕಾಗಿ ಲೆಕ್ಕ ಹಾಕಿದರು. ಅವರು ಲೆಕ್ಕ ಹಾಕಿ ನೋಡಿದಾಗ ಒಂದು ಅದ್ಭುತ ಸತ್ಯ ಬಯಲಾಯಿತು. ನಮ್ಮ ಋಷಿಮುನಿಗಳು ಸಾವಿರಾರು ವರ್ಷಗಳ ಹಿಂದೆ ಪುರಾಣಗಳಲ್ಲಿ ಯಾವ ಚೈತ್ರ ಶುದ್ಧ ಪಾಡ್ಯಮಿಯನ್ನು ಸೃಷ್ಟಿಸಿದ ಆರಂಭದ ದಿನ ಎಂದು ಹೇಳುತ್ತಿದ್ದರೋ ಅದೇ ದಿನವು ಗಣಿತ ಮತ್ತು ಖಗೋಳಶಾಸ್ತ್ರದ ಪ್ರಕಾರವು ಸೂರ್ಯಚಂದ್ರ ಭೂಮಿಯ ಚಲನೆಯ ಸಮತೋಲನದ ದಿನ ಎಂಬುದು ವೈಜ್ಞಾನಿಕವಾಗಿ ಸಾಬೀತಾಯಿತು. ಹಿಂದಿನ ಲೆಕ್ಕಾಚಾರಗಳಲ್ಲಿದ್ದ ಸಣ್ಣ ಪುಟ್ಟ ದೋಷಗಳನ್ನು ಸರಿಪಡಿಸಿದ ಭಾಸ್ಕರಾಚಾರ್ಯರು ಯುಗಾದಿಯನ್ನು ಸೂರ್ಯಚಂದ್ರರ ನಿಖರವಾದ ಚಲನೆಗೆ ಶಾಶ್ವತವಾಗಿ ಜೋಡಿಸಿದರು. ಇದೇ ಯುಗಾದಿಯ ಅಸಲಿ ಸೌಂದರ್ಯ. ಪಾಶ್ಚಿಮಾತ್ಯ ದೇಶಗಳಲ್ಲಿ ವಿಜ್ಞಾನಕ್ಕೂ ಮತ್ತು ಧಾರ್ಮಿಕ ನಂಬಿಕೆಗಳಿಗೂ ಯಾವಾಗಲೂ ಯುದ್ಧ ನಡೆಯುತ್ತಿತ್ತು. ಆದರೆ ಭಾರತದಲ್ಲಿ ವಿಜ್ಞಾನ ಮತ್ತು ಧರ್ಮ ಒಂದೇ ನಾಣ್ಯದ 2 ಮುಖಗಳಾಗಿ ಬೆಳೆದವು. ಹೀಗಾಗಿ ಯುಗಾದಿ ಎನ್ನುವುದು ಕೇವಲ ಕಟ್ಟುಕತೆಯೂ ಅಲ್ಲ, ವಿಜ್ಞಾನದ ಶುಷ್ಕ ಗಣಿತವೂ ಅಲ್ಲ. ನಮ್ಮ ಹಿರಿಯರು ಸೃಷ್ಟಿಸಿದ ಭಕ್ತಿ ಕಥೆಗಳು ಮತ್ತು ಮೌಲ್ಯಗಳ ಜೊತೆಗೆ ಭಾಸ್ಕರಾಚಾರ್ಯರು ನೀಡಿದ ವೈಜ್ಞಾನಿಕ ಕನ್ನಡಿಯೇ ಈ ಯುಗಾದಿ. ಬೇವು ಬೆಲ್ಲವನ್ನು ಮೆಲ್ಲುವಾಗ ಪುರಾಣದ ಮೌಲ್ಯಗಳ ಜೊತೆಗೆ ನಮ್ಮ ಭಾರತೀಯ ವಿಜ್ಞಾನಿಗಳ ಅಗಾಧವಾದ ಗಣಿತದ ಜ್ಞಾನವನ್ನು ನೆನಪಿಸಿಕೊಂಡರೆ ನಮ್ಮ ಆಚರಣೆಗೊಂದು ಸಾರ್ಥಕತೆ ದೊರೆಯುತ್ತದೆ. ಧನ್ಯವಾದ.